ನಿಂಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ನಾನು ಪ್ರಸಿದ್ಧ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಬಿಗ್ ಬಾಸ್ ಕನ್ನಡ ಸೀಸನ್ 10ನಲ್ಲಿ ಭಾಗವಹಿಸಿ ತನ್ನ ಧೈರ್ಯ ಮತ್ತು ಉಗ್ರ ವೈಖರಿಯಿಂದ ಗಮನ ಸೆಳೆದರು. ಇತ್ತ ನಟಿ ಹಾಗೂ ನೃತ್ಯಾಂಗಿ ರಮೋಲಾ ಕನ್ನಡತಿ ಧಾರಾವಾಹಿಯಲ್ಲಿ ಖಳಪಾತ್ರದ ಮೂಲಕ ಜನಪ್ರಿಯರಾದವರು. ಅವರ ಬೆಲ್ಲಿ ಡ್ಯಾನ್ಸ್ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಗಮನ ಸೆಳೆದವು. ಇವರಿಬ್ಬರೂ ಭರ್ಜರಿ ಬ್ಯಾಚುಲರ್ ಸೀಸನ್ 2ನಲ್ಲಿ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರು. ಇದೇ ವೇಳೆ ಇವರ ನಗನೆ ಸ್ನೇಹಕ್ಕೂ ಮಿಕ್ಕ ಸಂಬಂಧವಿದೆ ಎಂಬ ಊಹಾಪೋಹಗಳು ಶುರುವಾಯಿತು. ರಕ್ಷಕ್ ರಮೋಲಾಳಿಗೆ ತನ್ನ ಬಾಲ್ಯದ ಛಾಯಾಚಿತ್ರಗಳನ್ನು ಉಡುಗೊರೆಯಾಗಿ ನೀಡಿ ಪ್ರೇಮಗೀತೆಗೆ ನೃತ್ಯವಾಡಿ ಆಶ್ಚರ್ಯಚಕಿತಗೊಳಿಸಿದರು. ಇದು ತಾನಾದರೂ ಮೊದಲ ಬಾರಿಗೆ ಮಾಡುತ್ತಿರುವ ಪ್ರೇಮದ ವ್ಯಕ್ತೀಕರಣವೆಂದು ಅವರು ಹೇಳಿದರು. ಇದಕ್ಕೂ ಬೆನ್ನಲ್ಲೇ ರಮೋಲಾ ತಮ್ಮ ಮನಮೋಹಕ ಬೆಲ್ಲಿ ಡ್ಯಾನ್ಸ್ ಪ್ರದರ್ಶನದಿಂದ ಶೋನಲ್ಲಿ ಎಲ್ಲರ ಮೆಚ್ಚುಗೆ ಗೆದ್ದರು. ಈ ಜೋಡಿಯ ನಡುವೆ ಕೆಲವೇ ದಿನಗಳಲ್ಲಿ ರೊಮ್ಯಾಂಟಿಕ್ ರಸವತ್ತಾದ ಕ್ಷಣಗಳು ನಡೆದವು. ಎಲ್ಲಕ್ಕಿಂತ ದೊಡ್ಡದು ಎಂದರೆ ರಕ್ಷಕ್ ಅವರ ತಾಯಿ ವೇದಿಕೆಗೆ ಬಂದು ರಮೋಲಾಳಿಗೆ ವರನಾಗಿ ಒಪ್ಪಿಗೆ ಸೂಚಿಸಿ ಎಂದು ಕರೆದಿದ್ದರು. ಇದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಈ ಜೋಡಿಯನ್ನು ಬಹಳವಾಗಿ ಬೆಂಬಲಿಸಲು ಶುರುವಿಟ್ಟಿದ್ದಾರೆ. ಜೋಡಿಯ ಇಬ್ಬರು ಈ ಬಗ್ಗೆ ಅಧಿಕೃತವಾಗಿ ಏನೂ ಘೋಷಿಸದಿದ್ದರೂ ಇವರ ಸ್ನೇಹ ಮತ್ತು ರಸವತ್ತಾದ ಬಾಂಧವ್ಯಕ್ಕೆ ಪ್ರೇಮದ ವದಂತಿಗಳು ಬೆಂಕಿಯ ಮೇಲೆ ಎಣ್ಣೆ ಸುರಿದಂತಾಯಿತು. ರೀಲ್ ಆಗಲಿ ರಿಯಲ್ ಆಗಲಿ ಈ ಜೋಡಿ ಈಗ ಕನ್ನಡ ಟಿವಿ ಜಗತ್ತಿನಲ್ಲಿ ಹೆಚ್ಚು ಚರ್ಚೆಯಲ್ಲಿರುವವರಾಗಿದ್ದಾರೆ. ಚೆಂಡು ಹುಡುಗಿ ಆಟಿಗೆ ನುಗ್ಗಿ ಕಥಕಳಿ ಆಡಿದಳು.